ಇನ್ನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ನಿವಾಸದಿಂದ ಹೊರಡುತ್ತಾರೆ ಡಿಕೆ ಶಿವಕುಮಾರ್ ಅವರ ಮನೆಗೆ. ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಬಾತ್ ಮಾತುಕತೆ ಏನಾಗುತ್ತೆ, ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆಯನ್ನು ಮಾಡೇ ಮಾಡ್ತಾರೆ. ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶಿಸಲು ಸಿದ್ದು ಡಿಕೆ ಸಜ್ಜಾಗಿದ್ದಾರೆ. ಮತ್ತೆ ಹೈಕಮಾಂಡ್ ಜಪ, ಗೊಂದಲಕ್ಕೆ ಬ್ರೇಕ್ ವಿಚಾರ ಪ್ರಸ್ತಾಪ ಆಗುತ್ತೆ ಅಂತಕ್ಕಂಥ ಮಾಹಿತಿ. ದೆಹಲಿ ಭೇಟಿ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ ನಾಯಕರು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ರು. ಈಗಾಗಲೇ ಏನಂತ ಹೇಳಿದರು ನೋಡಿ, ಈ ಸಭೆ, ಈ ಮೀಟಿಂಗು ಸೌಹಾರ್ದಯುತವಾದದ್ದು, ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ನಾವು, ಇಲ್ಲ ಅಂತ ಅಲ್ಲ. ಆದರೆ ಮೆಸೇಜ್ ಒಂದೇನೆ, ಪೊಲಿಟಿಕಲ್ ಮೆಸೇಜ್ ಒಂದೇನೆ, ದೊಡ್ಡ ಮಟ್ಟದ ಘೋಷಣೆಗಳನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಅದೇ ಅವ್ರು ಹೇಳಿದ್ದು. ಥ್ಯಾಂಕ್ ಯು. ಹಾಂ, ಏನು ಮಾಡಬೇಕು? ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ. ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಈಗೆಲ್ಲ ಸರಿಯಾಗಿದೆ. ನೀವು ಸಿ ಎಂ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟಿದ್ದಾರೆ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ನನಗೊಂದು ಕುತೂಹಲ, ಸಿ ಎಂ ಡಿ ಸಿ ಎಂ ಏನೋ ಮೇಲಿಂದ ಮೇಲೆ ಬ್ರೇಕ್ಫಾಸ್ಟ್ ಮೀಟ್ಗೆ ಸೇರ್ತಾ ಇದ್ದಾರೆ, ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ, ಫೈನ್. ಇವರಿಬ್ಬರ ಈ ಭೇಟಿಯ ಬಗ್ಗೆ ಉಳಿದ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಹೇಗಿದೆ ಅಂತ? ಅರವಿಂದ್, ಈಗಾಗಲೇ ಮೊದಲ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲೇ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ, ಯಾರೂ ಕೂಡ ಮಾತನಾಡಬಾರ್ದು, ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ಘೋಷಣೆಯನ್ನು ಸಿ ಎಂ ಡಿ ಸಿ ಎಂ ಮಾಡಿ ಆಗಿತ್ತು. ಆ ಹಿನ್ನೆಲೆಯಲ್ಲೇ ಆ ನಂತರದಲ್ಲಿ ಯಾವ ಸಚಿವರು ಕೂಡ ಮಾತಾಡ್ತಾ ಇಲ್ಲ. ಅಂದರೆ ಅವರಿಬ್ಬರ ನಡುವೆ ಗೊಂದಲ ಬಗೆಹರಿಸಲಾಗಿದೆ, ಯಾವುದೇ ಸಮಸ್ಯೆ ನಮ್ಮಲ್ಲಿಲ್ಲ, ನಾವು ಯಾವುದೇ ಗುಂಪುಗಾರಿಕೆ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹಾಗಾಗಿ ಇದ್ರ ಬಗ್ಗೆ ನಾವು ಮಾತನಾಡಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಒಂದಿಬ್ಬರು ಶಾಸಕರು ಮಾತಾಡ್ತಾ ಇದ್ರು, ಅದು ಡಿ ಕೆ ಶಿ ಬಣ್ಣದವರು. ಆದರೆ ಬಹುತೇಕ ಸಚಿವರಾಗ್ಲಿ ಶಾಸಕರಾಗ್ಲಿ ಈ ವಿಚಾರದಲ್ಲಿ ಮತ್ತೆ ಮಾತನಾಡೋದು ಬೇಡ, ಯಾಕಂದ್ರೆ ಅವರಿಬ್ಬರೇ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮಾತನಾಡಿ ರಗಳೆ ಮಾಡ್ಕೊಳ್ಳೋದು ಬೇಡ, ರಬ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ನಿಲುವಿಗೆ ಬಂದಿದ್ದಾರೆ. ಈಗ ಪರಮೇಶ್ವರ್ ಅವರು ಕೂಡ ಅದೇ ಮಾತಾಡಿರುವಂಥದ್ದು, ಯಾವುದೇ ಸಮಸ್ಯೆ ಇಲ್ಲ, ಹಾಗಾಗಿ ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಸರಿಯಾಗಲ್ಲ ಅನ್ನುವಂಥ ಒಂದು ನಿಲುವಿನಲ್ಲಿ ಎಲ್ಲ ಶಾಸಕರು ಸಚಿವರು ಕೂಡ ಇದ್ದಾರೆ. ಆದರೂ ಕೂಡ ಅಜಯ್ ಸಿಂಗ್ ನಿನ್ನೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟರು, ಅದ್ರ ಬಗ್ಗೆನೂ ಕೂಡ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಆದರೆ ಆ ಮೂಲಕ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂಥ ಸಂದೇಶವನ್ನ ಸಚಿವರ ಮೂಲಕ, ಶಾಸಕರ ಮೂಲಕನೂ ಕೂಡ ರವಾನೆ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಆದರೂ ಕೂಡ ಒಳಗಡೆ ಅಂಡರ್ ಕರೆಂಟ್ ರೂಪದಲ್ಲಿ ಆ ಗೊಂದಲ, ಆ ಸಂಘರ್ಷ, ಪವರ್ ಶೇರ್ ಆಗಲೇಬೇಕು ಅನ್ನುವಂತಹ ಆ ಆಟ ಎಲ್ಲವೂ ಕೂಡ ಇರುವಂಥದ್ದು. ಹೈಕಮಾಂಡ್ ನಿರ್ಧಾರ ಮಾಡೋ ಸಂದರ್ಭಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ತರಾತುರಿಯಲ್ಲಿ ಒಂದು ರೀತಿಯಲ್ಲಿ ಈ ತಿಂಗಳಾಂತ್ಯ ಅಥವಾ ಜನವರಿ ಸಂಕ್ರಾಂತಿ ಒಳಗಡೆ ತೀರ್ಮಾನ ಆಗಲೇಬೇಕು ಅನ್ನುವಂಥ ಹಠ ಡಿ ಕೆ ಶಿ ಬಣದವ್ರದ್ದು. ಅಲ್ಲಿವರೆಗೂ ಕೂಡ ಇವರ ಸಹನೆ ಇರುತ್ತೆ, ಅನಂತರ ಏನಾಗುತ್ತೆ ನೋಡಬೇಕು.